ಎಲ್ಲರಿಗೂ ನಮಸ್ಕಾರ. ನೀವು ನೋಡೋಕೊಂತೀರಿ ಟೆಕ್ ಲೈಫ್ ಹಂಡ್ರೆಡ್ ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಹೋಗೋಣ. ಅದರ ಪ್ರಾಡಕ್ಟ್ ಬಂದುಬಿಟ್ಟು ನಿಮಗೆ ಒಂದು ಆಗ್ರೋ ಹೈ ಪ್ರೆಷರ್ ವಾಷರ್ ಅಂತ. ಸೊ ಇದರ ಬಗ್ಗೆ ಒಂದು ಅನ್ಬಾಕ್ಸಿಂಗ್ ಮಾಡೋಣ. ಮತ್ತು ಇದನ್ನು ಏನೆಲ್ಲ ಆಕ್ಸೆಸರೀಸ್ ಅದಾವೆ, ಮತ್ತು ಇದನ್ನು ಯಾವ ರೀತಿ ಅದನ್ನು ಯೂಸ್ ಮಾಡೋದು, ಯಾವ ರೀತಿ ಕನೆಕ್ಟ್ ಮಾಡೋದು, ಅದಕ್ಕೆಲ್ಲ ಯೂಸ್ ಆಗುತ್ತೆ ಈ ಒಂದು ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಷನ್ ತಿಳಿದುಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಆ ಒಂದು ಬಾಕ್ಸನ್ನು ಓಪನ್ ಮಾಡೋದ್ಕೊಳ್ಳಿ ಇಷ್ಟೆಲ್ಲ ಆಕ್ಸೆಸರೀಸ್ಗಳು ಸಿಗ್ತಾವೆ ನಿಮಗೆ. ಸೊ ಈಗ ನಾನು ಒಂದೊಂದಾಗಿ ನಿಮ್ಮ ಡೀಟೇಲ್ ಹೇಳ್ಕೊಡ್ತಾ ಹೋಗ್ತಾನೆ ಆಕ್ಸೆಸರಿಗಳ ಬಗ್ಗೆ. ಸೊ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಮೊದಲಿಗೆ ತಿಳ್ಕೊಣ. ಆಮೇಲೆ ಇದನ್ನು ಯಾವ ರೀತಿ ಕನೆಕ್ಟ್ ಮಾಡ್ತಾರೆ ಅಂತ ಸೊ ಮುಂದೆ ತಿಳ್ಕೊಣ. ಸೊ ಮೊದಲಿಗೆ ಮೇನ್ ಯೂನಿಟಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸೊ ಇದೇ ಮೇನ್ ಯೂನಿಟ್ ಸ್ನೇಹಿತರೆ, ನಮ್ಮದು ಮೇನ್ ಯೂನಿಟ್. ಸೊ ಇದು ಮೇನ್ ಯೂನಿಟ್ ಬಂದುಬಿಟ್ಟು ನಿಮಗೆ ಸೊ ಮೇನ್ ಅದು ನಾವು ಮೇನ್ ಅಂದರೆ ಇವು ಪ್ರೆಷರ್ ಮೇಂಟೈನ್ ಮಾಡೋದಿದೆ, ಮತ್ತು ಇದರಿಂದ ವಾಟರ್ ಪ್ರೆಷರ್ ಫ್ಲೋ ಆಗೋದು ಬಂದುಬಿಟ್ಟು ನಿಮಗೆ ಮೇನ್ ಪ್ರೆಷರ್ ಮೇನ್ ಯೂನಿಟ್. ಸೊ ಅದು ವಾಷರ್ ಅಂತಂದರೆ ಇದು 1800 ವ್ಯಾಟ್ ಇದೆ, ಮತ್ತು 120 ಬಾರ್ಸು, ಮತ್ತು 6.5 ಲೀಟ್ರ್ ಪರ್ ಮಿನಿಟ್ ಫ್ಲೋ ರೇಟಿಂಗ್ ಇದೆ. ಮತ್ತು ಇದನ್ನು ಇದನ್ನು ಎದಕ್ಕೆ ಯೂಸ್ ಮಾಡ್ಬೋದಪ್ಪ ಅಂದರೆ ಕಾರಿಗೆ, ಬೈಕಿಗೆ ಏನಾದರೂ ಕ್ಲೀನ್ ಮಾಡ್ತಾಯಿದ್ರೆ ಅದು ಕೂಡ ಈ ಒಂದು ವಾಷರನ್ನು ನಾವು ಯೂಸ್ ಮಾಡ್ಕೋಬೋದು. ಒಂದೊಂದು ಎಕ್ಸಸರೀಸ್ ನೋಡ್ತಾ ಹೋಗೋಣ ಸ್ನೇಹಿತರೆ. ನಮಗೆ ಬಂದುಬಿಟ್ಟು ಮೇನ್ ಯೂನಿಟ್ ಇದೆ ಮೇನ್ ಸ್ನೇಹಿತರೆ. ಇದು ಮೇನ್ ಬಂದುಬಿಟ್ಟು ಇದೆ ಮೇನು. ಸೊ ಇದನ್ನು ನಾವು ಕರೆಕ್ಷನ್ ಇದು ಕೊಡ್ಬೇಕಾಗತ್ತೆ ನಾವು ಕರೆಂಟಿಗೆ. ಇದನ್ನು ಕೊಟ್ಟು ಆನ್ ಮಾಡಿದ್ರೆ ಇದೆ ಮೇನ್ ತಿರುಗ್ತದೆ. ಇಲ್ಲಿ ಆನ್ ಆಫ್ ಸ್ವಿಚ್ ಒಂದು ಬಟನ್ ಸಿಗ್ತದೆ ನಿಮಗೆ. ಮತ್ತು ಇಲ್ಲಿ ನೀವು ವಾಟರ್ ಕನೆಕ್ಟ್ ಮಾಡ್ಕೋಬೋದು, ಮತ್ತು ಇಲ್ಲಿ ಮತ್ತು ನೀವು ಗನ್ ಕನೆಕ್ಟ್ ಮಾಡ್ಕೋಬೋದು. ಅದನ್ನು ತೋರಿಸ್ತೀನಿ ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ನೇಹಿತರೆ ನಿಮಗೊಂದು ಸ್ಪ್ರೇ ಗನ್. ಸೊ ಇಲ್ಲಿ ಕಾಣ್ತದಲ್ಲ ನಿಮಗೆ, ಇದೊಂದು ಸ್ಪ್ರೇ ಗನ್. ಅದು ಎಕ್ಸ್ಟೆನ್ಷನ್ ರಾಡ್, ಇದೊಂದು ಎಕ್ಸ್ಟೆನ್ಷನ್ ರಾಡ್, ಇದು ಸ್ಪ್ರೇ ಗನ್. ಇದು ಒಂದು ನಿಮ್ಮ ಮ್ಯಾನುವಲ್ ಬುಕ್ ಅಂತ ಕೊಟ್ಟಿರ್ತಾರೆ, ನೀವು ಯಾವ ರೀತಿ ಇದನ್ನು ಯೂಸ್ ಮಾಡ್ತೀರಿ ಅನ್ನೋ ಅದನ್ನು ನೋಡ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಅದೆಲ್ಲ ಸ್ನೇಹಿತರೆ ನಾವು ಓದಿದ ಅರ್ಥ ಆಗುತ್ತೆ, ಅದನ್ನು ಸಿಂಪಲ್ ಇದೆ. ನಾನು ಅದನ್ನು ತಿಳಿಸ್ಕೊಡ್ತೇನೆ ನಿಮಗೆ. ಮತ್ತೇನಿದೆ ಅಂತಂದರೆ ಇದು ಪೈಪ್ ಸ್ನೇಹಿತರೆ, ಅದು ಇನ್ಲೆಟ್ ಪೈಪ್, ಔಟ್ಲೆಟ್ ಪೈಪ್. ಅದೊಂದು ಬಂದುಬಿಟ್ಟು ನಿಮಗೆ ಔಟ್ಲೆಟ್ ಪೈಪ್. ಸೊ ಔಟ್ಲೆಟ್ ಪೈಪ್ ಬಂದುಬಿಟ್ಟು ನಿಮಗೆ 8 ಮೀಟ್ರ್ ಇದೆ ಸ್ನೇಹಿತರೆ. ಸೊ ನಿಮಗೆ ಕಾಣ್ತದಲ್ಲ ವೈಟ್ ಅಂದು, ಅದು ನಿಮಗೆ 8 ಮೀಟ್ರ್ ಸಿಗುತ್ತೆ ನಿಮಗೆ. ಮತ್ತು 3 ಮೀಟ್ರ್ ಇನ್ಲೆಟ್ ಪೈಪ್ ಸಿಗುತ್ತೆ. ಮತ್ತು ಸ್ಪ್ರೇ ಗಮ್ ಅಂದರೆ ಇದು ಬಾಟಲ್ ಸ್ನೇಹಿತರೆ. ಅಂದರೆ ಇದು ಅದು ಸ್ಪ್ರೇ ಅಂತಂದರೆ ನಿಮಗೊಂದು ಇದು ಫಾರ್ಮ್ ಸ್ಪ್ರೇ ಅಂತಾರೆ. ಇದು ಬೆಳ್ಳ ಕಾಣುತ್ತಲ್ಲ, ಶಾಂಪೂ ಹಾಕಿ ಹೊಡಿದು ಅದರ ಒಂದು ಸ್ಪ್ರೇ ಬಂದುಬಿಟ್ಟು ಸ್ಪ್ರೇ ಒಂದು ಬಾಟಲ್ ಸ್ನೇಹಿತರೆ, ಫಾರ್ಮ್ ಸ್ಪ್ರೇ ಬಾಟಲ್. ಮತ್ತು ಎಕ್ಸ್ಟೆನ್ಷನ್ ರಾಡ್ ಕೂಡ ಹೇಳಿದ್ದೇನೆ. ಮತ್ತು ಟ್ಯಾಪ್ ಕನೆಕ್ಟ್ರ್ ಮತ್ತು ಬಕೆಟ್ ಫಿಲ್ಟ್ರ್ ಎಲ್ಲ ಇಲ್ಲ ಸ್ನೇಹಿತರೆ. ಸೊ ಇದು ಒಂದು ಬಕೆಟ್ ಫಿಲ್ಟ್ರ್. ಸೊ ಬಕೆಟ್ ಫಿಲ್ಟ್ಬಿಟ್ಟು ಟ್ಯಾಪ್ ಕನೆಕ್ಟ್ರು. ಸೊ ಮತ್ತು ಇದು ಒಂದು ವೈರ್ ಕನೆಕ್ಟ್ರು. ಸೊ ಈ ರೀತಿಯಾಗಿ ನಿಮಗೆ ಟ್ಯಾಪ್ ಕನೆಕ್ಟ್ರ್ ಸಿಗುತ್ತೆ. ಮತ್ತು ಸ್ಪ್ರೇ ಗನ್ನು, ಇನ್ಲೆಟ್ ಫಿಲ್ಟ್ರ್, ಇನ್ಲೆಟ್ ಕನೆಕ್ಟ್ರ್, ಮತ್ತು ಬಕೆಟ್ ಫಿಲ್ಟ್ರ್, ಮತ್ತು ಇದನ್ನು ಟ್ಯಾಪ್ ಕನೆಕ್ಟ್ರ್. ಇದು ಟ್ಯಾಪ್ ಮುಖಾಂತರ ಇದನ್ನು ಕನೆಕ್ಟ್ ಮಾಡ್ಕೋಬೋದು ಸ್ನೇಹಿತರೆ. ಟ್ಯಾಪ್ ಡೈರೆಕ್ಟ್ ಕನೆಕ್ಟ್ ಮಾಡ್ಕೋದು. ಇಲ್ಲಪ್ಪ ಅಂದರೆ ನೀವು ಬಕೆಟ್ ಇಟ್ಕೊಂಡು ಬಕೆಟಲ್ಲಿ ಕೂಡ ಫಿಲ್ಟರ್ ಮಾಡ್ಕೋಬೋದು. ಇಷ್ಟು ಸ್ನೇಹಿತರೆ ಇದರ ಒಂದು ಎಕ್ಸೆಸರಿ ಇದು. ಸೊ ಇದರ ಒಂದು ವಾಷರ್ ಇದರ ಒಂದು ಆಗ್ರೋ ವಾಷರ್ ಬಂದುಬಿಟ್ಟು ಇದರ ಒಂದು ಎಕ್ಸೆಸರಿ ಇದು ಇಷ್ಟ ಆಗ್ತವೆ. ಸೊ ಇದನ್ನು ಯಾವ ರೀತಿ ಕನೆಕ್ಟ್ ಮಾಡೋದಂತ ತಿಳಿಸ್ಕೊಡ್ತಿರ್ತೀನಿ.